ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ದಾವಣಗೆರೆ ಉಪಚುನಾವಣೆಯ ಕುರಿತಾಗಿ ಈ ರೀತಿ ಆಗ್ತಾ ಇದೆಯಾ ಬೆಳವಣಿಗೆ ಅಂತ ಹೇಳ್ಬಿಟ್ಟು, ಏನು ದಾವಣಗೆರೆ ಉಪಚುನಾವಣೆಯಲ್ಲಿ ಹರಸಾಹಸ ನಡೆಸ್ತಾ ಇರುವ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು MLAಗಳು, ಇನ್ನಿಲ್ಲದ ನಾಯಕರುಗಳು ಏನು ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ಏನು ಸ್ಪರ್ಧೆ ಮಾಡ್ತಾ ಇದ್ರು. ಸೊ ಈ ಕುರಿತಾಗಿನೂ ಹಲವು ರೀತಿಯಾದಂಥ BJP ಕಾಂಗ್ರೆಸ್ಗೆ ಬಹಳ ಗೊಂದಲವಾಗಿತ್ತು. ಸಾದಿಕ್ ಪೈಲ್ವಾನ್ ಅವರು ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ ದಾವಣಗೆರೆ ಮತಕ್ಷೇತ್ರದಲ್ಲಿ, ಏನು ಇವರು ನಾಮಪತ್ರವನ್ನ ತೆಗೆದುಕೊಳ್ತಾರಾ ಅಥವಾ ತೆಗೆಯಲ್ವಾ ಅನ್ನುವುದು ಕೂಡ ಒಂದು ಬಹಳ ಅಚ್ಚರಿ ಕಾಡ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಬಹಳ ಒಂದು ಕೊನೆಯ ಕ್ಷಣದವರೆಗೂ ಕೂಡ ನಾಮಪತ್ರವನ್ನ ತೆಗೆಸಿಕೊಳ್ಳಬೇಕು ಅನ್ನೋ ಒಂದು ವಿಚಾರವನ್ನ ಬಹಳ ದಿಟ್ಟವಾಗಿ ಹೋರಾಡ್ತಾ ಇದ್ರು ಅವ್ರ ಜೊತೆಗೆ. ಅಂದ್ರೆ ಕಾಂಗ್ರೆಸ್ ಮಾಜಿ ಶಾಸಕರು, ಕಾರ್ಪೊರೇಟರು ಹಲವಾರು ರೀತಿಯಾದಂಥ ಸಾದಿಕ್ ಅವರಿಗೆ ಮನವಿಯನ್ನ ಮಾಡಿದ್ರು, ನಿಮ್ಮ ನಾಮಪತ್ರವನ್ನ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು. ಆದ್ರೆ ಸಾದಿಕ್ ಅವರು, ನಾನು ನಾಮಪತ್ರವನ್ನ ತೆಗೆದುಕೊಳ್ಳಲ್ಲ, ನಾನೊಬ್ಬ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ವಿಚಾರ ಇತ್ತು. ಆದ್ರೆ ಈಗ ಕಾಂಗ್ರೆಸ್ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು BJP ಅವರು ಆರೋಪ ಮಾಡ್ತಾ ಇರೋದು, ಏನು ಸಾದಿಕ್ ಅವರ ನಾಮಪತ್ರವನ್ನ ಇಲ್ಲ ಅವರು ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ಒಬ್ಬ ವ್ಯಕ್ತಿಯನ್ನ ಆ ಜಾಗದಲ್ಲಿ ನಿಲ್ಲಿಸಿ ಏನು ಫೋರ್ಜರಿ ಸಿಗ್ನೇಚರ್ ಅನ್ನ ಮಾಡಿ ಆ ನಾಮಪತ್ರವನ್ನ ತೆಗೆಯುವ ಸಂದರ್ಭದಲ್ಲಿ ಸಿಕ್ಕಿಕೊಂಡಿರುವ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋದು ಕೂಡ ನಮ್ಮ VMTV ಕರ್ನಾಟಕಕ್ಕೆ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನಾನು ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಏನು ಸಾದಿಕ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು, ಆ ಸಲ್ಲಿಸಿದ ವೇಳೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ, ಇಲ್ಲ ಅವರ ಸಾದಿಕ್ ಅವರು ನಮ್ಮ ಆತ್ಮೀಯರು, ಮೊದಲೇ ನಮ್ಮ ಸಂಬಂಧಿಕರು, ನಮ್ಮ ರಕ್ತ ಸಂಬಂಧಿಕರು, ಅವರ ನಾಮಪತ್ರವನ್ನ ನಾನೇ ತೆಗೆದುಕೊಳ್ತೀನಿ ಅನ್ನೋ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಗಳು ಅಲ್ಲಿ ಅದನ್ನ ನೋಡಿದಾಗ ಅಲ್ಲಿ ಆಗಿರುವ ಸಮಸ್ಯೆ ಗೋಚರಿಸಿ ಅನ್ನೋದು ಕೂಡ ಕಂಡು ಬಂದಿರುವುದು. ಮಾಹಿತಿಯನ್ನು ಕೊಡ್ಲಿಲ್ಲ, ಸಲ್ಲಿಸಲಿಲ್ಲ. ಹಾಗಾಗಿ ನಾವು ಅದನ್ನ ಯಾವುದು ಕನ್ಸಿಡರ್ ಮಾಡಿಲ್ಲ. ಖಾಲಿ ಫಾರ್ಮ್ಗೆ ಒಂದು ಫೇಕ್ ಸಿಗ್ನೇಚರ್ ಕೂಡ ಮಾಡ್ಕೊಂಡ್ ಬಂದಿದ್ರು ಅಲ್ಲ, ಅದನ್ನ ಅವರು ಯಾವ ಫಾರ್ಮ್ ನಮ್ಗೆ ಸಬ್ಮಿಟ್ ಮಾಡಿಲ್ಲ. ಬಟ್ ನಾವು ಪರಿಶೀಲನೆ ಮಾಡಿದ್ರಿ, ಬಟ್ ಆ ಥರ ನಮ್ಗೆ ಯಾವುದು ಫಾರ್ಮ್ ಸಬ್ಮಿಟ್ ಮಾಡದೇ ಇರೋದ್ರಿಂದ ಅದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಂಗೆ ಇಲ್ಲ ಅನ್ಸುತ್ತೆ. ಪ್ರಕರಣಗಳನ್ನು ದಾಖಲಿಸಕ್ಕಂತ ಪ್ರಯತ್ನ ಮಾಡ್ತೀವಿ. ಅಲ್ಲ, ಅರ್ಜಿ ಕೊಟ್ಟರೆ, ಅರ್ಜಿ ಫೇಕ್ ಆಗಿ ಏನಾದರೂ ಸೈನ್ ಮಾಡಿದರೆ ನಾವು ಅದನ್ನು ನೆಕ್ಸ್ಟ್ ನಮ್ದೇನು RP Act 1951 ಅಲ್ಲಿ ಮತ್ತೆ ನಮ್ದು ಎಲೆಕ್ಷನ್ ಕಂಡಕ್ಷನ್ ರೂಲ್ಸ್ ಅಲ್ಲಿ ನಾವು ಕ್ರಮ ವಹಿಸ್ತೀವಿ. ಬಟ್ ಅರ್ಜಿ ಕೊಟ್ಟಿಲ್ಲ, ಅವರು ಅರ್ಜಿ ಸ್ವೀಕಾರ ಮಾಡಿಲ್ಲ. ನಮ್ಗೆ ಯಾವುದು ಪ್ರಪೋಸರ್ ಅಂತೇಳಿ ಬಂದಿದ್ರು, ಬಟ್ ಆದರೆ ನಮ್ಗೆ ಯಾವುದು ಇದು ಕೊಟ್ಟಿಲ್ಲ, ಅವರು ಸೂಚನೆ ಕೊಟ್ಟಿಲ್ಲ. ಹಾಂ, ಸಾದಿಕ್ ಪೈಲ್ವಾನ್ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಉಳ್ಕೊಂಡಿದ್ದಾರೆ. ಬಟ್ ಒಬ್ಬ ಕ್ಯಾಂಡಿಡೇಟ್ ಬಂದಿದ್ದು